ಫೋನ್ಪೇನಲ್ಲಿ ಹೊಸ ಒಂದು ಅಪ್ಡೇಟ್ 2025ಕ್ಕೆ ನಿಮ್ಮ ಹತ್ರ ಎ.ಟಿ.ಎಮ್ ಕಾರ್ಡ್ ಇಲ್ಲ ಅಂದರೆ ಎ.ಟಿ.ಎಮ್ ಕಾರ್ಡ್ ಕಳೆದೋಗಿದೆ ಅಂತಂದರೆ ಎ.ಟಿ.ಎಮ್ ಕಾರ್ಡ್ ಅಪ್ಲೈ ಮಾಡಿಲ್ಲ ಅಂದರೂ ಕೂಡ ನೀವು ಫೋನ್ಪೇನಲ್ಲಿ ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಮುಖಾಂತರ. ಓಕೆನಾ, ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಮತ್ತು ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ, ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಮಾಡಬೇಕಾಗಿರೋದು, ನೀವು ಇನ್ಸ್ಟಾಲ್ ಮಾಡ್ಕೊಂಡಿರುವಂಥ ಫೋನ್ಪೇ ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅನ್ನು ಅನ್ಇನ್ಸ್ಟಾಲ್ ಮಾಡಿ. ಇಲ್ಲಿ ಸಿಕ್ಕಿಲ್ಲ ಅಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಫೋನ್ಪೇ ಅಂತ ಸರ್ಚ್ ಮಾಡಿಬಿಟ್ಟು ಅಪ್ಲಿಕೇಶನ್ ಅನ್ನು ನೀವು ಏನು ಮಾಡೋಕ್ಕಾಗುತ್ತೆ ಅಂದರೆ ಫಸ್ಟು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಫೋನ್ಪೇಯನ್ನು ನೀವು ಅನ್ಇನ್ಸ್ಟಾಲ್ ಮಾಡಿದ ನಂತರ ನೆಕ್ಸ್ಟು ನೀವು ಯೂಟ್ಯೂಬ್ ಅಲ್ಲಿ ನಮ್ಮ ಒಂದು ವಿಡಿಯೋನ ನೀವು ನೋಡ್ತಿರ್ತೀರಲ್ವಾ, ನೋಡ್ತಿರ್ಬೋದು. ಇಲ್ಲಿ ಈ ರೀತಿ ನೀವು ವಿಡಿಯೋನ ನೋಡ್ತಿರ್ತೀರಾ. ವಿಡಿಯೋ ನೋಡುವಂಥ ಟೈಮ್ನಲ್ಲಿ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ, ಅಂದರೆ ಈ ಟೈಟಲ್ ಏನಿರುತ್ತೆ ಔ ಟು ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇರುತ್ತೆ ನೋಡಿ. ಅದೇ ರೀತಿ ಈ ಟೈಟಲ್, ಈ ಟೆಕ್ಸ್ಟ್ ಇರುತ್ತಲ್ಲ, ಈ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಓಪನ್ ಆಗಿದ್ದ ನಂತರ ಫೋನ್ಪೇ ಆ್ಯಪ್ ಲಿಂಕ್ ₹100 ಕ್ಯಾಶ್ ಬ್ಯಾಕ್ ಅಂತ ಕೊಟ್ಟಿರ್ತೀನಿ. ಈ ಒಂದು ಲಿಂಕ್ ಮುಖಾಂತರ ನೀವು ಫೋನ್ಪೇ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ನೀವು ಆಧಾರ್ ಕಾರ್ಡ್ ಮುಖಾಂತರ ಫೋನ್ಪೇ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು, ಬ್ಯಾಂಕ್ ಆ್ಯಡ್ ಮಾಡ್ಕೊಬೋದು, ಮತ್ತು ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಟ್ಯಾಪ್ ಮಾಡಿದ ತಕ್ಷಣ ರಿಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ. ಓಕೆನಾ, ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನ ಓಪನ್ ಮಾಡಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರೋದಿಲ್ಲ, ಮತ್ತು ಆಧಾರ್ ಕಾರ್ಡ್ ಮುಖಾಂತರ ನೀವು ಫೋನ್ಪೇ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ನನ್ನ ಒಂದು ಡಿಸ್ಕ್ರಿಪ್ಷನ್ ಇರುವಂಥ ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ನಂತರ ನೆಕ್ಸ್ಟು ಇಲ್ಲಿ ನೀವು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿ ಇರುವಂಥ ಸಿಮ್ ಎರಡೂ ಕೂಡ ಒಂದೇ ಆಗಿರಬೇಕಾಗತ್ತೆ. ಓಕೆನಾ, ಆ ಒಂದು ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಅಲ್ಲಿ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ನಂತರ ಬ್ಯಾಂಕಿಗೆ ಲಿಂಕ್ ಆಗಿರೋದು ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಸಿಮ್ ಎರಡೂ ಕೂಡ ಒಂದೇ ಇರುತ್ತಲ್ವ, ಅದೇ ನಂಬರನ್ನು ಎಂಟರ್ ಮಾಡಿಬಿಟ್ಟು ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ 6 ನಂಬರ್ದು OTP ಬರುತ್ತೆ. ಅದು OTP ಆಟೋಮೆಟಿಕ್ಲಿ ತಗೊಂಡಿಲ್ಲ ಅಂದರೆ ನೀವು ಮ್ಯಾನ್ಯುಲಿ ಎಂಟರ್ ಮಾಡಿ. ಪರ್ಮಿಷನ್ಸ್ ಕೇಳುತ್ತೆ, ಪರ್ಮಿಷನ್ಸ್ ಎಲ್ಲದಕ್ಕೂ ಕೂಡ ನೀವು ಅಲೋನ ಕೊಡಬೇಕಾಗತ್ತೆ. ಅಲೋ ಕೊಟ್ಟಿದ ನಂತರ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಅಂದರೆ ನಿಮಗೆ ಡ್ಯಾಶ್ ಬೋರ್ಡ್ನಲ್ಲೇ ಸೆಂಟ್ರಲ್ಲಿ ನಿಮಗೆ ಆ್ಯಡ್ ಬ್ಯಾಂಕ್ ಅಂತ ಆಪ್ಷನ್ ನಿಮಗೆ ಸಿಗುತ್ತೆ. ಓಕೆನಾ, ಇಲ್ಲಿ ಲಾಕ್ ಸ್ಕ್ರೀನ್ಗೆ ಇನೇಬಲ್ ಮಾಡೋದಕ್ಕೆ ಕೇಳ್ತಿದೆ. ಈ ಆಪ್ಷನ್ ಕೇಳ್ತು ಅಂದರೆ ಇಲ್ಲಿ ಇನೇಬಲ್ ಮಾಡ್ಕೊಳ್ಳಿ. ಓಕೆನಾ, ಸೆಕ್ಯೂರಿಟಿ ರೀಸನ್ಗೋಸ್ಕರ. ಇನ್ನು ನೆಕ್ಸ್ಟು ಡ್ಯಾಶ್ ಬೋರ್ಡ್ ನಿಮಗೆ ಈ ರೀತಿ ಫೋನ್ಪೇದು ಈ ಒಂದು ಡ್ಯಾಶ್ ಬೋರ್ಡ್ ಏನಾಗಿರುತ್ತೆ ಅಂತಂದರೆ ನಿಮಗೆ ಈ ರೀತಿ ಶೋ ಆಗುತ್ತೆ. ಇನ್ನು ನೆಕ್ಸ್ಟು ನೀವು ಇಲ್ಲಿ ಸೆಂಟ್ರಲ್ ನಿಮಗೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮ್ಗೆ ಸಿಗುತ್ತೆ, ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಅಂದ್ಬಿಟ್ಟು. ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಸಿಕ್ಕಿಲ್ಲ ಅಂತ ಅಂದರೆ ಲೆಫ್ಟ್ ಸೈಡ್ ಟಾಪಲ್ಲಿ ನೋಡ್ತಿರ್ಬೋದು, ಆ್ಯಡ್ ಅಡ್ರೆಸ್ ಪಕ್ಕದಲ್ಲಿ ಪ್ರೊಫೈಲ್ ಕಾಣಿಸ್ತಿದೆ ಅಲ್ವಾ, ಅದೇ ರೀತಿ ನಿಮ್ಮ ಹತ್ರ ಫೋಟೋ ಕಾಣಿಸ್ತಿರಲ್ಲ, ಜಸ್ಟ್ ಪ್ರೊಫೈಲ್ ಕಾಣಿಸ್ತಿದೆ, ಎಂಟಿ ಪ್ರೊಫೈಲು. ಆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಲೆಫ್ಟ್ ಸೈಡಲ್ಲಿ ಇರುತ್ತೆ ಬ್ಯಾಂಕ್ ಅಕೌಂಟ್ಸ್ ಅಂದ್ಬಿಟ್ಟು. ಈ ಒಂದು ಬ್ಯಾಂಕ್ ಅಕೌಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಬ್ಯಾಂಕ್ ಅಕೌಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ನಂಬರಿಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ ಯಾವುದಿರುತ್ತೋ ಆ ಒಂದು ಬ್ಯಾಂಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾನು ಸ್ಕ್ರಾಲ್ ಮಾಡ್ಕೊತಾ ಇದ್ದೀನಿ. ನಮ್ಮ ಒಂದು ಬ್ಯಾಂಕ್ ಇಲ್ಲಿ ಕೆನರಾ ಬ್ಯಾಂಕ್ ಆಗಿರೋದ್ರಿಂದ ನಾನು ಇಲ್ಲಿ ಕೆನರಾನ ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಗೆ ಬೇರೆ ಇತ್ತು ಅಂದರೆ ಸ್ಕ್ರಾಲ್ ಮಾಡ್ಕೊಳ್ಳೋ ಅಥವಾ ಸರ್ಚ್ ಮಾಡ್ಕೊಂಡಾದರೂ ಬ್ಯಾಂಕ್ ನೇಮ್ ಹುಡ್ಕೊಬೋದು. ಟ್ಯಾಪ್ ಮಾಡಿದ ನಂತರ ಇಲ್ಲಿ ಮೆಸೇಜ್ ಸೆಂಡ್ ಆಗೋದಕ್ಕೆ ನಿಮಗೆ ಆಪ್ಷನ್ ಕೇಳುತ್ತೆ, ಸಿಮ್ 1 ಸಿಮ್ 2 ಅಂತ ಕೇಳುತ್ತೆ. ಬ್ಯಾಂಕಿಗೆ ಲಿಂಕ್ ಆಗಿರೋದು ಸಿಮ್ 1 ಆಗಿದ್ರೆ ಸಿಮ್ 1, ಸಿಮ್ 2 ಆಗಿದ್ರೆ ಸಿಮ್ 2ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ಗೆ ನೀವು ಅಲೋನ ಕೊಡಬೇಕಾಗುತ್ತೆ. ಅಲೋ ಕೊಟ್ಟಿದ ನಂತರ ನಿಮಗೆ ಸೆಟ್ UPI ಪಿನ್ ಅಂತ ನಿಮಗೆ ಕೆಳಗಡೆ ಬಾಟಮಲ್ಲಿ ಕೇಳುತ್ತೆ. ಸೆಟ್ UPI ಪಿನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಿಮ್ಗೆ ಈ ರೀತಿ ಆಪ್ಷನ್ ನಿಮಗೆ ಸಿಗುತ್ತೆ. ನೋಡ್ತಿರ್ಬೋದು, ಆಧಾರ್ ನಂಬರ್ ಲಿಂಕ್ಡ್ ವಿತ್ ಬ್ಯಾಂಕ್ ಅಂತ ಕೇಳ್ತಿದೆ, ಮತ್ತೆ ಡೆಬಿಟ್ ಅಂಡ್ ಆಧಾರ್ ATM ಕಾರ್ಡ್ ಅಂತ ಕೇಳ್ತಿದೆ. ನಾವು ವಿಡಿಯೋನ ಮಾಡ್ತಿರೋದು ಈ ಒಂದು ಆಧಾರ್ ಕಾರ್ಡ್ ಮುಖಾಂತರ ಯಾವ ರೀತಿ ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು. ಸೊ ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತೀನಿ. ಡೆಬಿಟ್ ಕಾರ್ಡ್ ಬೇಕು, ಡೆಬಿಟ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಬೋದು. ಓಕೆನಾ, ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ATM ಕಾರ್ಡ್ ಮುಖಾಂತರ ಹೇಗೆ ಮಾಡಬೇಕು ಅಂತ ವಿಡಿಯೋಸ್ಗಳು ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಇರುತ್ತೆ, ನೋಡ್ಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಫೋನ್ಪೇ ಮತ್ತು ಆಧಾರ್ ಇಲ್ಲಿ ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ತಗೊಬೇಕಾಗುತ್ತೆ. ತಗೊಂಡ ನಂತರ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಗೊತ್ತಿರುತ್ತೆ ಅಂದರೆ ಸ್ಟಾರ್ಟಿಂಗ್ 6 ನಂಬರ್ ಏನಿರುತ್ತೋ ಆಧಾರ್ ಕಾರ್ಡ್ದು ಆ ಒಂದು 6 ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ATM ಅಲ್ಲಾದರೆ ಲಾಸ್ಟ್ 6 ಡಿಜಿಟು, ಆಧಾರ್ ಕಾರ್ಡ್ ಅಲ್ಲಾದರೆ ಸ್ಟಾರ್ಟಿಂಗ್ 6 ಡಿಜಿಟು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಆಧಾರ್ ಕಾರ್ಡ್ ಕಡೆಯಿಂದ OTP ಬರುತ್ತೆ, ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ನೋಡ್ತಿರ್ಬೋದು, ಈ ಒಂದು ಆಧಾರ್ ಕಾರ್ಡ್ ಕಡೆಯಿಂದ OTP ಬರ್ತಿದೆ. ಸೊ ಇದು ಆಟೋಮೆಟಿಕ್ಲಿ ತಗೊಂಡಿಲ್ಲ ಅಂದರೆ ಮ್ಯಾನ್ಯುವಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಂಕಿನ ಕಡೆಯಿಂದನೂ ಕೂಡ 6 ಡಿಜಿಟ್ OTP ಬರುತ್ತೆ, ಅದು ಕೂಡ ಆಟೋಮೆಟಿಕ್ಲಿ ತಗೊಳುತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ, ಸೆಟ್ 6 ಡಿಜಿಟ್ UPI ಪಿನ್. ಕೆಲವೊಂದೊಂದು ಸೆಟ್ 4 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. ಬ್ಯಾಂಕ್ ಮೇಲೆ ಡಿಪೆಂಡು, ಕೆಲವು 6 ನಂಬರ್ ಕೇಳುತ್ತೆ, ಕೆಲವು 4 ನಂಬರ್ ಕೇಳುತ್ತೆ. ಓಕೆನಾ, ಕರ್ನಾಟಕ ಬ್ಯಾಂಕ್ ಆದರೆ 4, SBI ಈ ಥರ ಆದರೆ 6 ನಂಬರ್ ಕೇಳುತ್ತೆ. ಇಲ್ಲಿ ನೀವು ತುಂಬ ನೆನಪಲ್ಲಿರುವಂಥದ್ದು 6 ನಂಬರನ್ನು ನೀವು ಎಂಟರ್ ಮಾಡ್ಕೊಬೇಕಾಗುತ್ತೆ. ನೀವು ಮೊಬೈಲ್ಗೆ ಯಾವ ರೀತಿ ಲಾಕ್ನ ಕೊಟ್ಕೊಂಡಿರ್ತೀರೋ ನೀವು ಮಾತ್ರ
ಓಪನ್ ಮಾಡಬೇಕು ಅಂದ್ಬಿಟ್ಟು. ಅದೇ ರೀತಿ ಫೋನ್ಪೇನಲ್ಲಿ ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕು ಅಂತಂದರೆ ನೀವು ಏನು ಪಾಸ್ವರ್ಡ್ ಕೊಟ್ಟಿರ್ತೀರೋ ಅದು ಎಂಟರ್ ಮಾಡಿದರೆ ಮಾತ್ರ ಬೇರೆಯವರಿಗೆ ಹೋಗುವಂಥದ್ದು. ಏಕೆ ಅಂತಂದರೆ ಯಾರು ಬೇಕಾದರೂ ನಿಮ್ಮ ಮೊಬೈಲ್ ತೊಗೊಂಡು ಬೇರೆಯವರಿಗೆ ಅಮೌಂಟ್ನ ಕಳ್ಸ್ಕೊಂಬಿಡ್ಬೋದಲ್ವಾ. ಅದಕ್ಕೋಸ್ಕರ ಸೆಕ್ಯೂರಿಟಿ ರೀಸನ್ಗೆ ನಿಮ್ಮ ನೆನಪಲ್ಲಿರುವಂಥದ್ದು 6 ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. 4 ನಂಬರ್ ಇತ್ತು ಅಂದರೆ 4 ನಂಬರ್ ಎಂಟರ್ ಮಾಡಿ. ಇಲ್ಲ 6 ನಂಬರ್ ಕೇಳ್ತಿದ್ದೆ, ಸೊ ನಾನು 6 ಡಿಜಿಟನ್ನು ಸೆಲೆಕ್ಟ್ ಮಾಡಿ ಕನ್ಫರ್ಮೇಷನ್ ಇನ್ನೊಂದು ಸರಿ ಕೇಳುತ್ತೆ. ಇನ್ನೊಂದು ಸರಿ ಸ್ಟಾರ್ಟಿಂಗ್ ಏನು 6 ನಂಬರ್ನ ಎಂಟರ್ ಮಾಡಿದ್ರು ಅದೇ ನಂಬರನ್ನು ನೀವು ಕನ್ಫರ್ಮಿಗೆ ಇನ್ನೊಂದು ಸರಿ ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಪ್ರೈಮರಿ ಅಕೌಂಟಿಗೆ ನೀವು ಏನು ಆ್ಯಡ್ ಮಾಡಿರ್ತಾರೆ ಇವಾಗ ಬ್ಯಾಂಕ್ ಅಕೌಂಟು ಅದು ಆ್ಯಡ್ ಆಗಿರುತ್ತೆ. ನೋಡ್ತಿರ್ಬೋದು ಇಲ್ಲಿ ಆ್ಯಡ್ ಆಗಿರುತ್ತೆ. ನನಗೆ ಇಲ್ಲಿ ಸೆಟ್ ಆ್ಯಸ್ ಪ್ರೈಮರಿ ಅಂತ ತೋರಿಸಿದೆ. ಯಾವುದೇ ಅಮೌಂಟ್ ಬಂದರೂ ಇದೇ ಬ್ಯಾಂಕಿಗೆ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ನೀವು ಬ್ಯಾಂಕಿಗೆ ಬಂದ್ರೂ ಕೂಡ ನೋಡ್ತಿರ್ಬೋದು ಕೆನರಾ ಬ್ಯಾಂಕು ಪ್ರೈಮರಿಗೆ ಸೆಟ್ ಆಗಿರುತ್ತೆ. ಚೇಂಜ್ ಕೂಡ ನೀವು ಮಾಡ್ಕೊಬೋದು ಬೇರೆ ಬ್ಯಾಂಕ್ನ ಆ್ಯಡ್ ಮಾಡಿಬಿಟ್ಟು. ನೆಕ್ಸ್ಟ್ ಬ್ಯಾಂಕಿಗೆ ಬಂದಿದ್ದ ನಂತರ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಲೆಫ್ಟ್ ಸೈಡ್ ನಿಮಗೆ ಟು ಮೊಬೈಲ್ ನಂಬರ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಮತ್ತು ಇಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಎನಿ ನೇಮ್ ಅಂತ ಇರುತ್ತೆ ನೋಡಿ. ಈ ಬಾಕ್ಸ್ ಮೇಲೆ ಟ್ಯಾಪ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಯಾರಿಗಾದರೂ ₹1 ಸೆಂಡ್ ಮಾಡಿದ್ರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ನೀವು ಸೇವ್ ಮಾಡ್ಕೊಂಡಿರುವಂಥ ಹೆಸರನ್ನಾದರೂ ಸರ್ಚ್ ಮಾಡಿ, ಅಥವಾ ನಿಮಗೆ ಯಾವ್ದು ಅವ್ರ ನಂಬರ್ ಇದೆ ಅಂದರೆ ಅವ್ರ ನಂಬರಿಗಾದ್ರೂ ಎಂಟರ್ ಮಾಡಿದ್ರೆ ಬ್ಯಾಂಕಲ್ಲಿ ಏನು ನೇಮ್ ಇರುತ್ತೋ ಆ ನೇಮ್ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಶೋ ಆಗಿಬಿಡುತ್ತೆ. ಸೊ ನಿಮ್ಮ ಹತ್ರ ನಂಬರ್ ಇದೆ ಸೇವ್ ಆಗಿದೆ ಅಂತಂದರೆ ಅವ್ರ ನೇಮನ್ನು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿಬಿಟ್ಟು ಆ ಚಾರ್ಟನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು ನನ್ನ ಹತ್ರ ಒಂದು ನೇಮ್ ಸೇವ್ ಆಗಿದೆ, ಸೊ ಆ ನಂಬರಿಗೆ ₹1 ಸೆಂಡ್ ಮಾಡ್ತೀನಿ. ಒಂದು ಟ್ರಾನ್ಸಾಕ್ಷನ್ ಆಗಬೇಕಷ್ಟೇನೆ. ಓಕೆನಾ. ಇಲ್ಲಿ ಸಾಗರ್ ಅಂತ ಟೈಪ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಚಾರ್ಟನ್ನು. ನಂತರ ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ₹1 ಸೆಂಡ್ ಮಾಡೋದಕ್ಕೂ ಇದೇ ಪ್ರೊಸೀಜರು. 50,000 10,000 1,00,000 ಎಷ್ಟು ಸೆಂಡ್ ಮಾಡೋಕ್ಕೂ ಇದೇ ಪ್ರೊಸೀಜರ್. ಓಕೆನಾ. ಸೊ ನಾನು ಇಲ್ಲಿ ₹1 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪೇ ಅಂತ ಕೇಳ್ತಿದೆ. ಪೇ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನಿಮಗೆ ಹೇಳ್ಕೊಟ್ಟಿರೋ ಮುಂಚೆನೇ UPI ಪಿನ್ ಕೇಳುತ್ತೆ 6 ನಂಬರ್ದು ಅಂತ ಅಂದ್ಬಿಟ್ಟು ಆ 6 ನಂಬರನ್ನು ನೀವೇನು ಮಾಡಬೇಕಾಗುತ್ತೆ ಅಂದರೆ ಎಂಟರ್ ಮಾಡಬೇಕಾಗುತ್ತೆ. ಅಲ್ಲಿ ಏನು ನೀವು ಎಂಟರ್ ಮಾಡಿರ್ತಿರೋದು ನಿಮ್ಮ ತಲೆಯಲ್ಲಿರಬೇಕಾಗುತ್ತೆ. ನೆನಪಲ್ಲಿ ಇಟ್ಕೊಂಡು ಅದೇ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿಂದ ಅಮೌಂಟ್ ಸೆಂಡ್ ಆಗಿರುತ್ತೆ, ಕ್ಯಾಶ್ ಬ್ಯಾಕ್ ಕೂಡ ಬಂದಿರುತ್ತೆ. ಮತ್ತು ಆಧಾರ್ ಕಾರ್ಡ್ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಾಗಿರುತ್ತೆ ಅಂದರೆ ಫೋನ್ಪೇಗೆ ಲಿಂಕ್ ಆಗಿರುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಆಧಾರ್ ಕಾರ್ಡ್ ಟು ಫೋನ್ಪೇನ ಲಿಂಕ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.